ಆಶ್ರಮದ ಹಿರಿಯರು ಆದಂಥ ಆನಂದ್ ಅವರು ತಮ್ಮ ಎರಡು ಹಿತನುಡಿಗಳನ್ನು ಅಂತ ಕೇಳ್ಕೊಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು ನನ್ನ ಧ್ಯೇಯದಲ್ಲಿ ತೊಡಗಿರತಕ್ಕಂಥ ಸ್ನೇಹಜೀವಿ ತಂಡಕ್ಕೆ ನಮ್ಮ ತುಂಬು ಹೃದಯದ ಶುಭಾಶಯಗಳೊಂದಿಗೆ 3ನೇ ವರ್ಷದ ಶುಭಾಶಯಗಳೊಂದಿಗೆ ಅವರು ನಮಗೆ ತಿಂಗಳು ಪ್ರತಿ ಸ್ನೇಹದೊಂದಿಗೆ ಹಾಗೂ ರಂಜನೆಯೊಂದಿಗೆ ನಮ್ಮ ಲೋಕದಿಂದ ನಾವಿರುವಂಥ ತಾಣದಿಂದ ಹೊರ ಜಗತ್ತಿಗೆ ಕರ್ಕೊಂಡು ಹೋಗುವಂಥ ಒಂದು ಮಾನವೀಯತೆಯನ್ನು ತೋರಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸದಾ ಋಣಿಗಳಾಗಿರ್ತೇವೆ. ಹಾಗೆ ಇವತ್ತಿನ ದಿವಸ ನಾವು ಯಾರೋ ಹೇಳಿದಾಗೆ ಬಾವಿಯೊಳಗಿನ ಕಪ್ಪೆ ಸಮುದ್ರ ನೋಡಿದಾಗೆ ಅಂತ ಹೇಳಿದಾಗೆ ನಾವು ಒಂದು ಚೌಕಟ್ಟಿನೊಳಗೆ ಇದ್ವಿ. ನಮಗೆ ಬಾಹ್ಯ ಪ್ರಪಂಚ ಏನು ಅಂತ ಇದುವರೆಗೆ ಗೊತ್ತಿರ್ಬೋದು. ಆದರೆ ಹಲವಾರು ವರ್ಷಗಳಿಂದ ನಾವು ನಮ್ಮ ನೋವಿನ ಅನುಭವದೊಂದಿಗೆ ನಾವು ಸಂಕಷ್ಟದಲ್ಲಿ ಇದ್ವಿ. ನಮಗೆ ಚೇತೋಹಾರಿ ಉಲ್ಲಾಸಕರವಾದ ಜೀವನವನ್ನ ಹಾಗೂ ಅದರ ಮಾರ್ಗವನ್ನ ಹಾಗೂ ಸುಂದರ ಪರಿಸರ ಮನೋಲ್ಲಾಸವನ್ನ ಮಾಡಿಕೊಟ್ಟಂತಹ ಕಾರ್ಯವು ಸ್ನೇಹದೇವಿ ತಂಡಕ್ಕೆ ಲಭಿಸುತ್ತದೆ. ಅದರಿಂದ ಈ ತಂಡವು ಇನ್ನೂ ಹಲವಾರು ಸಮಾಜ ಸೇವೆಯಲ್ಲಿ ತೊಡಗಿ ನಮ್ಮಂತಹ ನೊಂದವರ ಬಾಳಿಗೆ ಆಶಾಕಿರಣವಾಗಿ ಬೆಳಗಿ ಹಾಗೂ ಬೆಳಗಿಸಿ ಬಾಳಲಿ ಅಂತೇಳಿ ಹರಿಸುತ್ತಾ ನಮ್ಮೆಲ್ಲ ವಯೋವೃದ್ಧರ ಪರವಾಗಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಹಿರಿಯರಾದ ಆನಂದ್ ಅವರಿಗೆ. ನಮ್ಮ ಸ್ನೇಹಜೀವಿ ನೊಂದವರ ಬಾಳಿನ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹಿಂದಿನ ಮುಖ್ಯ ಸಂಗತಿ ಏನಂದ್ರೆ, ನಮ್ಮ ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣ ತಂಡದ ಪದಾಧಿಕಾರಿಗಳ ಸಂಸಾರವೂ ಕೂಡ ಇಂದಿನ ಕಾರ್ಯಕ್ರಮ ಬಂದಿದೆ. ಅವ್ರಿಗೂ ಕೂಡ ಅವರ ಸಂಸಾರಕ್ಕೆ, ಅವರ ಕುಟುಂಬಕ್ಕೂ, ಅವರ ಮಕ್ಕಳಿಗೂ ಎಲ್ಲರಿಗೂ ಕೂಡ ನಮ್ಮ ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣದಿಂದ ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಇವತ್ತು ಅಡಿಗೆಯಲ್ಲಿ ನಿರಂತರವಾಗಿರುವಂಥ ಶಕೀಲ್ ಭಾಯ್ ಹಾಗೂ ರಜಾಕ್ ಭಾಯ್ ಹಾಗೂ ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಾದಂಥ ಹಬೀಬ್ ಬಾಷಾ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಶಿವಣ್ಣ ಹಾಗೂ ನಮ್ಮ ಕೊಡಗು ಜಿಲ್ಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದಂಥ ಉಮೇಶ್ ಅವರು ಹಾಗೂ ಆ ತಂಡದ ಎಲ್ಲ ಪದಾಧಿಕಾರಿಗಳು ನಮ್ಮ ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣ ತಂಡದ ವತಿಯಿಂದ 3ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣ ತಂಡ ಮೈತ್ರಿ. ಒಂದು ಅಡಿಗೆ ಆಗೋದು